ಅಮ್ಮ ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ದೇವಮ್ರಿ. ದೇವಮ್ಮ. ಹಾಂ, ಎಷ್ಟು ವಯಸ್ಸು ನಿಮ್ಮದು? ಒಂದು 100 ವರ್ಷನಾ? 100 ವರ್ಷ. ಏನು ಮಾಡ್ತೀರಾ ದಿನ 100 ವರ್ಷ ಆಯುಷ್ಯ ತಗೊಂಡು? ನಾವು ಏನಿಲ್ರಿ, ಊಟ ಮಾಡೋದು, ಸುಮ್ಮನೆ ಕುಂದ್ರದ್ರಿ. ಹಾಂ, ಸುಮ್ಮನೆ ಕುಂದ್ರೋದು ಅಂದರೆ ಕೆಲಸ ಮತ್ತೆ ಏನ್ರಿ ಮಾಡ್ತೀವ್ರಿ, ಕಸ ಪಸ ಹಾಂ ಹೋಯ್ತೀವ್ರಿ. ಹಾಂ ಹಾಂ ಹಾಂ, ಏನಾದ್ರು ನಿಗುರು ಮಾಡೋದ್ರಿ. ಏನೇನು ಮಾಡ್ತೀರಿ ಈಗ? ಈಗ ಏನಿಲ್ರಿ, ಚಾ ಕುಡಿದ್ರಿ ಬಂದಿದ್ದೀರ. ಹಾಂ, ಎಷ್ಟು ಮಕ್ಕಳು? ಮಕ್ಕಳು 5 ಮಂದಿ ಅದಾರಿ. ಈಗ ಹೆಣ್ಣು ಮಕ್ಕಳು. ಹಾಂ, ಒಬ್ಬ ಗಂಡು ಮಗ ಇದ್ರಿ, ಸತ್ತನಾ? ಹಾಂ ಹಾಂ ಹಾಂ, ಕಡೆ ಸತ್ರಿ ಅವ. ಹಾಂ ಹಾಂ, ಎಷ್ಟು ವಯಸ್ಸಲ್ಲಿ? ಅವನ್ರಿ ಹ್ಞೂ, ಅವ 7 ವರ್ಷ ಇದ್ರಿ. 7 ವರ್ಷದವನಿದ್ದ. ಈಗ ಮೊಮ್ಮಕ್ಕಳೆಲ್ಲ 25-30 ವರ್ಷದವ್ರು ಇದಾರ, 40 ವರ್ಷದವ್ರು ಇದಾರ? ಭಾಳ ಅದಾರ್ರಿ, ಹಾಂ, ಭಾಳ ಮಂದಿ ಐತ್ರಿ. ಎಷ್ಟು ಮಂದಿ ಇದ್ದಾರೆ ಮೊಮ್ಮಕ್ಕಳು? 5 ಮಂದಿ ಹೆಣ್ಣು ಮಕ್ಕಳು, 5 ಐದ್ರಿ. 5 ಮಂದಿ ಹೆಣ್ಮಕ್ಳಿಗೆ 5 ಜನ ಮಕ್ಕಳ? 5 ಜನ ರೀ. ಹಾಂ, ಮತ್ತೀಗ ನಿನಗೆ ಹೆಂಗೆ ಅನಿಸ್ತದೆ 100 ವರ್ಷ ಆಯುಷ್ಯ? ಮತ್ತು ಭಾಳ ಆತ್ರಿ. ಮೊಮ್ಮಕ್ಕಳು ಕಂಡು, ಗಿರಿ ಮೊಮ್ಮಕ್ಕಳು ಕಂಡು, ಮರಿ ಮೊಮ್ಮಕ್ಕಳು ಕಂಡು, ಹಾಂ ಯಪ್ಪ ಗಿರಿ ಮೊಮ್ಮಕ್ಕಳು ಕಂಡು ಹಾಂ, ಎಲ್ಲ ಆಗೈತೆ. ಈಗ ಏನಾದರೂ ಗುಳಿಗೆ ತಗೊಳ್ತೀರಾ? ಇಲ್ರಿ, ಏನು ತಗೊಳಲ್ಲ. ಹಾಂ, ಊಟ ಏನೇನು ಮಾಡ್ತೀರಿ? ಸಂಗಟಿ, ಹಾಂ, ರೊಟ್ಟಿ, ಸಂಗಟಿ, ರೊಟ್ಟಿ, ಜೋಳದ ರೊಟ್ಟಿ. ಹಾಂ, ತರಕಾರಿ, ಪಲ್ಯ. ಮಟನ್ ಗಿಟನ್ ಏನು ತಿನ್ನಲ್ಲ? ಏನು ತಿನ್ನಲ್ಲ. ಮಟನ್ ಏನು ತಿನ್ನಲ್ಲ? ಅನ್ನ ಉಣ್ಣೋದಿಲ್ರಿ. ಅನ್ನ ಉಣ್ಣೋದಿಲ್ಲ? ಚಪಾತಿ ಉಣ್ಣೋದಿಲ್ರಿ. ಚಪಾತಿ ಉಣ್ಣೋದಿಲ್ಲ? ಎಷ್ಟು ವರ್ಷದಿಂದ? ಈಗ ಒಂದು 10-11 ವರ್ಷ ಆದ್ರೂ 10-11 ವರ್ಷ. ಅದಕ್ಕೂ ಮೊದಲು ಉಣ್ತಾ ಇದ್ರಾ? ಹಾಂ ಹಾಂ. ಈಗ ಇನ್ನೇನೇನು ಮಾಡ್ತೀರಿ ನೀವು ಕೆಲಸನ? ಕೆಲಸ ರೀ, ರೊಟ್ಟಿ ಮಾಡ್ಕೊತೇನೆ ರೀ. ಹಾಂ, ನಿಮ್ಮ ಯಜಮಾನ್ರು ಏನು ಮಾಡ್ತಿದ್ರು? ಪಂಚಾಯತಿ ಸಿಪಾಯಿ ಇದ್ರಿ. ಪಂಚಾಯತಿ ಸಿಪಾಯಿ ಇದ್ರಾ? ಅವ್ರು ಎಷ್ಟು ವರ್ಷ ಆಯ್ತು ತೀರ್ಕೊಂಡು? ಅವರು ಒಂದು ಭಾಳ ವರ್ಷ ಆಯ್ತು ರೀ. ಎಷ್ಟು ಭಾಳ ವರ್ಷ ಅಂದರೆ? ಒಂದು 10-20 ವರ್ಷ ಆಗಿತ್ತು ರೀ. ಒಂದು 20-30 ವರ್ಷ ಆಗೈತಿ. ಆಗೈತೆ ನೋಡಿ. ಹಾಂ, ಮತ್ತು ನೀವು ಯಾರ ಮನೆಯಾಗಿದ್ದೀರಿ? ಯಾವ ಮಗಳ ಮನೆಯಾಗಿದ್ದೀರಿ? ಮೊಮ್ಮಗಳ ಮನೆಗೆ ಬಂದೀವ್ರಿ. ಇಲ್ಲಿ ಮೊಮ್ಮಗಳ ಮನೆಗೆ ಬಂದಿರಾ? ಯಾವ ಊರು ನಿಮ್ಮದು? ನಮ್ಮದು ಕುಂದಗೋಳ್ರಿ, ಹಿರಿಯನೆಟ್ಟಿ. ಕುಂದಗೋಳು, ಹಿರಿಯನೆಟ್ಟಿ. ಈಗ 100 ವರ್ಷ ಕಳೆದಿದ್ದೀರಲ್ಲ, ಹೆಂಗನ್ಸುತ್ತೆ ಈಗ ಆಗಿನ ಜಮಾನಕ್ಕೆ ಈಗಿನ ಜಮಾನಕ್ಕೆ? ಸ್ವಲ್ಪ ಇದಾಗಿದ್ದ ದನು ಅನಿಸ್ತೈತಿ. ಈಗ ದಣು ಅನಿಸ್ತದ? ಸಾಕು ಅನಿಸ್ತದ? ಸಾಕು, ಜಲಮ ಹೋಗ್ಲಿ ಅಂತೇಳಿ. ಹೋಗ್ಲಿ ಅಂತೀರಾ? ಯಾಕಮ್ಮ? ಸಾಕಾಗೈತೆಪ್ಪ, ಸಾಕಾಗೈತಿ. ಯಾಕ? ಇದ್ದು ಮಾಡಿ ತಿನ್ನೋದು ಮಾಡ್ಕೊಂಡು ತಿನ್ನೋದು. ಈಗಲೂ ಅಡಿಗೆ ನೀವೇ ಮಾಡ್ಕೊಳ್ತೀರಾ? ನಾವ ಮಾಡ್ಕೊಂತೀವ್ರಿ. ನೀವು ಒಬ್ಬರೇ ಇದ್ದೀರಾ? ಒಂದಾದಂದು ಅಷ್ಟು ಮತ್ತೆ ಹೆಣ್ಣು ಮಕ್ಳು ಮನ್ಯಾಗ ಅದಾರೆ. ಮನ್ಯಾಗ ಅದಾರೆ. ಮತ್ತು ಒಬ್ಬ ಮಗ ಇದ್ರೆ ಸತ್ತ. ಮತ್ತು ನಾನು ಒಂದು ಅದನ್ರಿ. ಈಗ ನೀವೊಬ್ರು ಆದಾಯ ಹೆಂಗೆ ನಿಮಗೆ? ಮಾಡ್ಕೊಂಡು ತಿನ್ಬೇಕ್ರಿ. ಅಲ್ಲಲ್ಲ, ದುಡಿಮೆ ಹೆಂಗೆ? ದುಡಿಮೆ ಏನು ಮಾಡೋದ್ರಿ. ಮನ್ಯಾಗ ಹೊಲ ಐತ್ರಿ. ಹೊಲ ಆಯ್ತಾ? ಹಾಕ್ತಾನೆ. ಎಷ್ಟು ಎಕರೆ ಐತಿ? ಒಂದು 2 ಎಕರೆ ಐತಿ. 2 ಎಕರೆಗೆ ಏನು ಹಾಕ್ತೀರಿ? ಜೋಳ ಹಾಕ್ತೇವ್ರಿ, ಕಡ್ಲಿ ಹಾಕ್ತೇವ್ರಿ, ಹೆಸರು ಹಾಕ್ತೇವ್ರಿ. ಅದು ಬಂದಿರೋ ಆದಾಯದಾಗ ನಿಮ್ಮಷ್ಟಕ್ಕೆ ನೀವು ದುಡ್ಕೊಂಡು ತಿಂತೀರಿ? ಸ್ವಲ್ಪ ಪಗಾರ ಬರ್ತೈತ್ರಿ. ಎಷ್ಟು ಬರ್ತೈತಿ? 1,200 ಬರ್ತೈತಿ. 1,200 ರೂಪಾಯಿ. ಅದ್ರಾಗ 200 ಬಿಡ್ತೇನ್ರಿ. 2 ತಿಂಗಳಿಗೆ ತೆಗಿಸ್ಕೊಂತೇನಪ್ಪ. ಇದ್ದು ಮಾತು ಹೇಳ್ಬೇಕು. ಇಲ್ಲ, ಅದ್ರಾಗ ಏನೈತಮ್ಮ. ನಿನಗೆ ಹೆಂಗೆ ಜೀವನ ಈಗ ಖುಷಿಯಾಗಿದಿ? ಖುಷಿಯಾಗಿದೆ. ದೇವ್ರಿಗೆ ಋಣಿಯಾಗಿದಿ? ದೇವ್ರಿಗೆ ಋಣಿಯಾಗಿದಿ. ಈಗಲೂ ಎಷ್ಟು ದೂರ ನಡೀತೀಯಮ್ಮ ನೀನು 100 ವರ್ಷದಲ್ಲಿ? ಎಷ್ಟು, ಒಂದು 4-5 ಕಿಲೋಮೀಟರ್ ನಡೀತೀಯ ದಿನ? ಆಗಲ್ಲ. ಈಗ ಆಗಲ್ಲ. ಮೊದಲು ನಡೀತಾ ಇದ್ದೆ? ಈಗ ಅಡಿಗೆ ನೀನೇ ಮಾಡ್ಕೊಳ್ತೀಯ ಮನೆಗೆ? ಹಾಂ, ಆಮೇಲೆ ಮನೆ ಕೆಲಸ ಎಲ್ಲ ನೀನೇ ಮಾಡ್ಕೊಳ್ತೀಯ? ಅಬ್ಬಾ. ಮತ್ತು ಈಗಿನವ್ರು ಯಾಕಮ್ಮ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲ ಕೆಲಸ ಮಾಡಲ್ಲ ಅಂತಾರೆ, ಮತ್ತು ಅವ್ರಿಗೆ ಏನು ಹೇಳ್ತೀನಿ ನೀನು? ಅಲ್ಲ, ಅವ್ರದವ್ರಿಗೆ ಅಂದ್ರೆ ಮತ್ತೆ ಯಾಕೆ ಬರೇ ರೋಗ ಮಾಡ್ಕೊಂಡು ಆಸ್ಪತ್ರೆ ತಿರ್ಗಾಡ್ತಾರಲ್ಲ? ಬರೇ ದವಾಖಾನೆ. ಅಂದ್ರೆ ಕಷ್ಟಪಟ್ರೆ ಸುಖ ಅನ್ನೋದು ಮೊದಲಿನ ಕಾಲದಾಗಿತ್ತು. ಈಗ ಸುಖವಾಗಿರೋದೇ ಸುಖ ಅಂತ ತಿಳ್ಕೊಂಡಿದ್ದಾರೆ. ಬೀಸಿ ರೊಟ್ಟಿ ಮಾಡ್ಬೇಕು ಅವಾಗ. ಹೌದು. ನವನಕ್ಕಿ ಅನ್ನ ಉಣ್ಬೇಕು. ಹೌದು. ಈಗ ಅಕ್ಕಿ ಅನ್ನ ಚೆಲ್ತಾರಲ್ಲಮ್ಮ. ಬಹಳ ದುಃಖ ಆಗುತ್ತಲ್ಲ ಅನ್ನ ಚೆಲ್ಲದ್ರಾಗ. ಇಷ್ಟ ಹಾಕೊಂಡು ಅನ್ನ ಚೆಲ್ತಾರೆ. ಇದು ಚೆಲ್ಬೇಕಂತೀಯ ಅಥವಾ ಬೇಡ ಅಂತೀಯ? ಚೆಲ್ಲಬಾರ್ದು. ಅದನ್ನ ಒಗ್ಗರಣೆ ಕೊಟ್ಕೊಂಡು ಉಣ್ಬೇಕು. ಹೌದೌದು. ಆಮೇಲೆ ಹುಡುಗರು ಯಾಕಮ್ಮ ಅಷ್ಟು ಮೊಬೈಲ್ ಗಿಬೈಲ್ ನೋಡ್ತಾರಲ್ಲ, ನೀನು ನೋಡ್ತೀಯ ಮೊಬೈಲ್ ಪಿಕ್ಚರ್ ಏನಾದ್ರು? ಅದು ಗೊತ್ತೇ ಇಲ್ಲ. ಅಬ್ಬಾ. ನಿನ್ನ ಹೆಸರು ಏನಮ್ಮ?
ದೇವಮ್ಮ ಬಹಳ ಸಂತೋಷ ಆಯ್ತಮ್ಮ ನಿನ್ನ ಹತ್ರ ಮಾತಾಡಿ. ದೇವ್ರು ಇನ್ನೂ ನಿನಗೆ ಆರೋಗ್ಯ ಕೊಡ್ಲಿ. ನನ್ಕಿಂತ ನಿಮ್ಗೆ ಹೆಚ್ಚಾಗಲಿ. ಆರೋಗ್ಯ ಕೊಟ್ರೆ ಸಾಕಮ್ಮ ದೇವ್ರಿಗೆ ಅಷ್ಟೇ. ಬಹಳ ಸಂತೋಷ ಆಯ್ತಮ್ಮ. ಬಹಳ ಬೆರಿಕೆ ಅಲ್ಲ. ಬರೇ ಮೋಸ ಮಾಡೋದೇ ಒಂದು ವ್ಯವಹಾರ ಮಾಡ್ಕೊಂಡಿದಾರಲ್ಲ. ಎಲ್ಲಿ ನೋಡಿದ್ರು ಬರೇ ಮೋಸ ಮೋಸ ಮೋಸ. ಹಾ ಅವ್ರು ಹೆಂಗೆ ಮೋಸ ಮಾಡಿದವ್ರು ಸುಖವಾಗಿದಾರಂತೇನಮ್ಮ? ದಾಳಿ ಬರ್ತೈತಿ. ಒಮ್ಮೆ ಆಸ್ಪತ್ರೆ ಮೂಲ ಆಗಿ ಹೋಗೇ ಬಿಡ್ತಾರಂತೀಯ? ಇಲ್ಲ ಇಲ್ಲ ನಿಜವಾಗ್ಲು. ಈಗ ಅಡಿಗೆ ನೀನ್ ಮಾಡ್ಕೊಳ್ತೀಯಲ್ಲ, ಕಟ್ಟಿಗೆಯಲ್ಲಿ ಮಾಡ್ಕೊಳ್ತೀಯ ಅಥವಾ ಗ್ಯಾಸ್ ಸ್ಟವ್ ಐತಮ್ಮ? ಗ್ಯಾಸ್ ಸ್ಟವ್ ಕೊಟ್ಟಾರೆ. ಗ್ಯಾಸ್ ಅಲ್ಲ ಬಂದಿತ್ತು, ನಾವು ಹೇಳ್ಬಿಟ್ಟೆ ಒಳ್ಳೆಯಪ್ಪ ಅಂದೆ. ಆ ಒಲಿ ಮ್ಯಾಗ ಮಾಡ್ಕೊಂತೀನಿ, ನಿಮ್ಮಂತಾರ ಕಟ್ಟಿಗೆ ಕೊಟ್ಟಾರೆ. ಸಾವುಕಾರ್ರಿ ಹೌದೌದೌದು. ಅಮ್ಮ ಅಂತಾರೆ, ತೋಟನೇ ಒಂದ್ ದಿವಸ ಮಾಡ್ಕೊತೀನಿ. ಕಟ್ಟಿಗೆಗೆ ಮಾಡ್ಕೊಳ್ತಿ. ಈ ಪಾತ್ರೆ ಅದೆಲ್ಲ ನೀನೇ ತೊಳ್ಕಂತಿ? ನಾನು ತಳ್ಕೊತೀನಿ. ಅಬ್ಬಾ. ನೀನು ಬಾಯಿಲೆ ಬಾ, ನನಗೆ ಅನುಕೂಲ ಆಗಕತ್ತೈತಪ್ಪ. ಹೊಟ್ಟೆ ತುಂಬಾ ನಗತಿಯಲ್ಲಮ್ಮ, ಅದೇ ನಿಂದ ಆರೋಗ್ಯದ ಗುಟ್ಟು. ಯಾವ್ದು ದುಃಖ ಇಟ್ಕೋಬಾರ್ದು. ದುಃಖ ಅನ್ನೋದು ಯಾವ್ದು ಇಲ್ಲಲ್ಲ. ಬಹಳ ಸುಖವಾಗಿದೆ. ಅಂದ್ರೆ ಇಷ್ಟಿದ್ದು ಕೂಡ ದೇವ್ರು ಬೇಗ ತಗೊಂಡೋಗ್ಲಿ ಅಂತಿ. ಹೊಂತಿ ಅಂತಿ. ಮತ್ ಈಗಿನ ಜನ ಏನು ಬರೀ ಇರ್ಬೇಕಂತಾರಲ್ಲ. ಸುಖ ಆಯ್ತದಲ್ರಿ. ಸುಖ ಸುಖ ಆಯ್ತು. ರೊಟ್ಟಿ ಮಾಡುದು ಬಂದೈತಿ ಯಪ್ಪ, ಮತ್ತ ಅರ್ಬಿ ಒಗಿದ್ ಬಂದೈತಿ, ಅವ್ರಿಗೆಲ್ಲ ಅನುಕೂಲ ಐತಿ. ಅಂದ್ರೆ ಅನುಕೂಲ ಇದ್ರೆ ಬದುಕ್ಬೇಕಂತಾರ. ಇನ್ನು ಬದುಕ್ಬೇಕಂತಾರ. ಬಟ್ ಆಸ್ಪತ್ರೆಗೆ ತಿರುಗಾಡಿ ಸಾಯ್ತಾರಲ್ಲಮ್ಮ. ಮತ್ತೆ ಅವ್ರು ಮತ್ತೆ ಊಟ ಮಾಡೋದು ಅಂತದಲ್ರಿ. ಊಟಿಗೆ 2 ಚಪಾತಿ ತಿನ್ನೋದು, ಒಂದೀಟ ಅನ್ನ ಉಣ್ಣೋದು, ಮತ್ತೆ ಇದಾಗೋದು ದವಾಖಾನೆಗೆ ಹೋಗೋದು. ಎಲ್ಲಿ ತಿರುಗಾಡಕ್ ಹೋಗಲ್ಲ, ಎಲ್ಲಿ ಏನು ಕೆಲಸ ಮಾಡಲ್ಲ. ಬರೇ ಒಂದು ತಿನ್ನೋದು ಕುಂದ್ರೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು. ದೇವ್ರು ಚೆನ್ನಾಗಿಟ್ಟಿರ್ಲಮ್ಮ, ನಿನಗೆ ಆರೋಗ್ಯವಾಗಿಟ್ಟಿರ್ಲಿ. ನಿಂದ ಆಸೆ ಕೂಡ ದೇವ್ರು ಬೇಗ ಪೂರೈಸಲಿ ಏನಮ್ಮ ಅಂತ 2 ಮಾತು ಮುಗಿಸೋಣ. ಧನ್ಯವಾದಗಳು.